ಪೇಟೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ ಬಂದ್ ಆಗಿದೆ. ಇದು ಇಷ್ಟಷ್ಟೇ ಅಲ್ಲ, ಅದರ ಜೊತೆಗೆ ಮಟನ್ ಚಿಕನ್ ವ್ಯಾಪಾರಕ್ಕೂ ಕೂಡ ಯುದ್ಧದ ಬಿಸಿ ಈಗ ತಟ್ಟಿದೆ. 20% 25% ಮಾಂಸದ ವ್ಯಾಪಾರದಲ್ಲಿ ಹೋತ ಆಗಿದೆ. ಹೋಟೆಲ್ಗಳಿಂದ ಆರ್ಡರ್ ಸಿಗ್ತಾ ಇಲ್ಲ, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಹಳೆ ಬಾಕಿ ಕೂಡ ಈಗ ಪೇಮೆಂಟ್ ಆಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದು ಕಡೆ ತರಕಾರಿ ಮಾರೋರಿಗೆ ಸಂಕಷ್ಟ, ರೈತರಿಗೆ ಸಂಕಷ್ಟ, ಡ್ರೈ ಫ್ರೂಟ್ಸ್ ವ್ಯಾಪಾರಿಗಳಿಗೂ ಸಂಕಷ್ಟ, ಗಲ್ಫ್ಗೆ ರಫ್ತಾಗ್ತಾ ಇದ್ದಂತಹ ವಸ್ತುಗಳನ್ನ ಮಾಡ್ತಾ ಇದ್ದವರಿಗೂ ಸಂಕಷ್ಟ, ಕೊನೆಗೆ ಹೋಟೆಲ್ಗಳು ಬಂದ್ ಆಗುವಂತ ಪರಿಸ್ಥಿತಿ. ಈಗ ಮಟನ್ ಚಿಕನ್ ವ್ಯಾಪಾರಿಗಳಿಗೂ ಸಂಕಷ್ಟ, ಹಳೆ ಬಾಕಿ ಪಾವತಿ ಆಗ್ತಾ ಇಲ್ಲ, ಹೊಸ ಬಿಲ್ಗಳು ಬರ್ತಾ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಮಟನ್ ಶಾಪ್ ಮಾಲೀಕರು ಪಾಪಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಮತ್ತೊಂದ್ ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ, ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು. ಯಾಕಂದ್ರೆ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ 3-4 ದಿನಗಳಿಂದ ಹೀಗಾಗಿ ಬಂದ್ ಆಗಿದ್ದಾವೆ. ಸುಮಾರು 15% 30% ವ್ಯಾಪಾರ ಡಲ್ ಆಗಿದೆ. 15 ಕೆಜಿ ತೆಗೆದುಕೊಂಡು ಹೋಗೋರು ಚಿಕನ್ ಮಟನ್ ಇದೀಗ 8 ಕೆಜಿ 7 ಕೆಜಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ ಸರ್, ಎಷ್ಟು % ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಾಗ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ, ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗ್ಗೆಯಿಂದ ಅದು ಕಡಿಮೆ ಇದೆ. ಹಿಂದೆ ಎಷ್ಟು % ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು 7% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. ಈಗ 15 ಕೆಜಿ ತೆಗೆದುಕೊಂಡು ಹೋಗೋರು ಈಗ 8-7 ಕೆಜಿ ಬಂದಿದ್ದಾರೆ. 8, 9, 7 ಕೆಲವರು ಇಲ್ವೇ ಇಲ್ಲ. ಈಗ ಯಾವ ಹೋಟೆಲ್ ಬರ್ತಿಲ್ವಾ ಹೇಗೆ ಸರ್ ಅಂತ? ಕೆಲವರು ಬರ್ತಾ ಇಲ್ಲ, ಕೆಲವರು ಈಗಿದ್ರಿಂದ ಈ ವಾರಗಳ ಮೇಲೆ ಡಿಪೆಂಡ್ ಆಗ್ತದೆ. ಮಾಂಸ ತಿನ್ನಲಿದ್ದು ಶನಿವಾರ ಮತ್ತೆ ಗುರುವಾರ ಈಗ ಏನ್ ಮಾಡ್ತಾರೆ ಮಾಡೋದು. ಭಾನುವಾರ ಬೇರೆ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಪಾರ ಆಗ್ಬೇಕಿತ್ತು, ಕಡಿಮೆ ಆಗಿದೆ. ಏನ್ ಹೇಳ್ತೀರಿ ಸರ್ ಅಂತ? ಏನ್ ಹೇಳೋದೇನಿದೆ, ಸರೋದ್ರ ಬಹಳ ಉತ್ತಮ. ಇವೆಲ್ಲ ಗಂಟೆಲ್ಲ ಸರೋದ್ರ ಬಿಟ್ರೆ ಬಹಳ ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್. ಹೌದೌದು, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೆ ಮುಂದಕ್ಕೆ ಈ ಗ್ಯಾಸ್ಗಳಿಗೂ ತೊಂದರೆ ಆಗ್ತದೆ ಅಂತ ನಮ್ಮ ಒಂದಿದು ಸಮಸ್ಯೆ ಬಗೆಹರಿದ್ರೆ ಬಹಳ ಒಳ್ಳೇದು ಅಂತ ಅನಿಸ್ತಾ ಇದೆ. ಸರ್ ನಮಸ್ತೆ. ಈಗ ಮಟನ್ ತೆಗೆದುಕೊಂಡು ಹೋಗ್ತಿದ್ರಿ, ಈಗ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಕೆಲವೊಂದು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಈಗ ಮನೆಯಲ್ಲಿ ಸಹ ಮಟನ್ ಮಾಡ್ತಿದ್ರೆ ಹೇಗೆ ಸರ್ ಅಂತ? ನಾವು ಮನೇಲಿ ಮಾಡ್ತಾ ಇದೀವಿ. ಮನೆಗೇನೋ ಓಕೆ, ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಇಂಪಾರ್ಟೆಂಟ್. ಆದ್ರೆ ನಾವು ನೋಡಿದಾಗೆ ಇಲ್ಲಿ ಒಂದು 35-40 ವರ್ಷದಿಂದ ಬರ್ತಾ ಇದೀವಿ. ಇಷ್ಟು ದಿವಸ ಸಂಡೇ ಭಾನುವಾರ ದಿವಸ ಇವತ್ತೇ ನೋಡ್ತಾ ಇರೋದು ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ರು. ಹೋಟೆಲ್ನವರು ಮತ್ತೆ ಕಮರ್ಷಿಯಲ್ನವರು ಇಂಪಾರ್ಟೆಂಟ್, ಅವ್ರು ಯಾರು ಬರ್ತಾ ಇಲ್ಲ. ಆಮೇಲೆ ಇದು ಫಂಕ್ಷನ್ಗಳು ಇರ್ತವೆ, ಮದುವೆ ಮುಂಜಿ ಮಾಡಿದವರು ಅಂತವ್ರು ಬರ್ತಾ ಇಲ್ಲ, ಗ್ಯಾಸ್ಗಳು ಸಿಗ್ತಿಲ್ಲ ಅಂತೇಳಿ ಅವರು ಅದನ್ನ ಡೇಟ್ಗಳು ಮುಂದೆ ಹಾಕೊಂಡಿದ್ದಾರೆ. ಭಾನುವಾರ ಸಾಕಷ್ಟು ಪ್ರಮಾಣದಲ್ಲಿ ಸಿಟಿ ಜನ ಎಲ್ಲ ಈ ಮಾಂಸದ ಅಂಗಡಿಗೆ ಹೋಗ್ತಾರೆ, ತನ್ನ ಬೇಕಾದ ರೀತಿಯಲ್ಲಿ ಊಟ ತಿಂಡಿ ಮಾಡ್ತಾರೆ. ಬಟ್ ಇವತ್ತು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಅಲ್ಲ, ಹೋಟೆಲ್ಗಳು ಬಂದಾಗಿದೆ. ಜೊತೆಲಿ ಈ ಸಂಡೇ ಅನ್ನೋದು ಒಂದ್ ದಿವಸ ಇರೋದಲ್ವರ, ಆ ದಿನನೇ ಈ ಜನಸಂಖ್ಯೆ ಕಮ್ಮಿ ಇದೆ ಅಂದ್ರೆ ಆಶ್ಚರ್ಯ ಆಗ್ತದೆ ನಮ್ಗೆ. ಬಟ್ ನಾವು ನೋಡಿದ ಮಟ್ಟಿಗೆ ಒಂದು 35-40 ವರ್ಷದಿಂದ ಫಸ್ಟ್ ಟೈಮ್ ನಾವು ಈ ಭಾನುವಾರ ದಿವಸ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ನಾವು ನೋಡಿರೋದು. ಸಾಮಾನ್ಯವಾಗಿ ಇಲ್ಲಿ ಕ್ಯೂ ನಿಲ್ಬೇಕಾಗ್ತದೆ, ನಾವು 5 ಗಂಟೆಗೆ ಬರಬೇಕು ಅಂತದ್ದು ಈ ಮಟ್ಟದಲ್ಲಿ ಇದ್ರೆ ಯೋಚನೆ ಮಾಡೋ 30-35% ಕಮ್ಮಿ ಆಗಿದೆ ವ್ಯಾಪಾರಗಳು. ಸರ್ಕಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ? ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ ಕೇಳೋಷ್ಟು ದೊಡ್ಡವರಲ್ಲ ನಾವು, ಪರಿಸ್ಥಿತಿ ಅವರೇ ಅರಿವು ಮಾಡ್ಕೋಬೇಕು ಅದನ್ನ. ಯಾಕಂದ್ರೆ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಪಾರ ಆಗ್ತಿತ್ತು, ವ್ಯಾಪಾರ ಡಲ್ ಆಗಿದೆ. ಹೋಟೆಲ್ ಅವರು ಬಂದಿಲ್ಲ ತೆಗೆದುಕೊಂಡು ಹೋಗಕ್ಕೆ ಮಟನ್ ಚಿಕನ್. 20 ಕೆಜಿ ತೆಗೆದುಕೊಂಡು ಹೋಗ್ತಿದ್ರು, ಈಗ 5-6 ಕೆಜಿಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ. ಪೇಟೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ ಬಂದ್ ಆಗಿದೆ. ಇದು ಇಷ್ಟಷ್ಟೇ ಅಲ್ಲ, ಅದರ ಜೊತೆಗೆ ಮಟನ್ ಚಿಕನ್ ವ್ಯಾಪಾರಕ್ಕೂ ಕೂಡ ಯುದ್ಧದ ಬಿಸಿ ಈಗ ತಟ್ಟಿದೆ. 20% 25% ಮಾಂಸದ ವ್ಯಾಪಾರದಲ್ಲಿ ಹೋತ ಆಗಿದೆ. ಹೋಟೆಲ್ಗಳಿಂದ ಆರ್ಡರ್ ಸಿಗ್ತಾ ಇಲ್ಲ, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಹಳೆ ಬಾಕಿ ಕೂಡ ಈಗ ಪೇಮೆಂಟ್ ಆಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದು ಕಡೆ ತರಕಾರಿ ಮಾರೋರಿಗೆ ಸಂಕಷ್ಟ, ರೈತರಿಗೆ ಸಂಕಷ್ಟ, ಡ್ರೈ ಫ್ರೂಟ್ಸ್ ವ್ಯಾಪಾರಿಗಳಿಗೂ ಸಂಕಷ್ಟ, ಗಲ್ಫ್ಗೆ ರಫ್ತಾಗ್ತಾ ಇದ್ದಂತಹ ವಸ್ತುಗಳನ್ನ ಮಾಡ್ತಾ ಇದ್ದವರಿಗೂ ಸಂಕಷ್ಟ, ಕೊನೆಗೆ ಹೋಟೆಲ್ಗಳು ಬಂದ್ ಆಗುವಂತ ಪರಿಸ್ಥಿತಿ. ಈಗ ಮಟನ್ ಚಿಕನ್ ವ್ಯಾಪಾರಿಗಳಿಗೂ ಸಂಕಷ್ಟ, ಹಳೆ ಬಾಕಿ ಪಾವತಿ ಆಗ್ತಾ ಇಲ್ಲ, ಹೊಸ ಬಿಲ್ಗಳು ಬರ್ತಾ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಮಟನ್ ಶಾಪ್ ಮಾಲೀಕರು ಪಾಪಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದ್ ಆಗಿದ್ದಾವೆ.
ಮಟನ್ ಮತ್ತೊಂದ್ ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ, ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು. ಯಾಕಂದ್ರೆ ಹೋಟೆಲ್ಗಳು ಬಂದ್ ಆಗಿದ್ದೇವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ 3-4 ದಿನಗಳಿಂದ ಹೀಗಾಗಿ ಬಂದ್ ಆಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 ಕೆಜಿ ತೆಗೆದುಕೊಂಡು ಹೋಗೋರು ಚಿಕನ್ ಮಟನ್ ಇದೀಗ 8 ಕೆಜಿ 7 ಕೆಜಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ ಸರ್, ಎಷ್ಟು ಪರ್ಸೆಂಟ್ ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗ್ಗೆಯಿಂದ ಅದು ಕಡಿಮೆ ಇದೆ. ಹಿಂದೆ ಎಷ್ಟು ಪರ್ಸೆಂಟ್ ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ 10% ಏನು ವ್ಯಾಪಾರ ಆಗ್ತಾ ಇತ್ತು, ಅದ್ರಲ್ಲಿ 30% ಕಡಿಮೆ ಆಗಿದೆ. ಈಗ 15 ಕೆಜಿ ತೆಗೆದುಕೊಂಡು ಹೋಗೋರು ಈಗ 8-7 ಕೆಜಿ ಬಂದಿದ್ದಾರೆ. 8, 9, 7 ಕೆಲವರು ಇಲ್ವೇ ಇಲ್ಲ. ಈಗ ಯಾವ ಹೋಟೆಲ್ ಬರ್ತಿಲ್ವಾ ಹೇಗೆ ಸರ್ ಅಂತ? ಕೆಲವರು ಬರ್ತಾ ಇಲ್ಲ, ಕೆಲವರು ಈಗಿದ್ರಿಂದ ಈ ವಾರಗಳ ಮೇಲೆ ಡಿಪೆಂಡ್ ಆಗ್ತದೆ. ಮಾಂಸ ತಿನ್ನಲಿದ್ದು ಶನಿವಾರ ಮತ್ತೆ ಗುರುವಾರ ಈಗ ಏನ್ ಮಾಡ್ತಾರೆ ಮಾಡೋದು. ಭಾನುವಾರ ಬೇರೆ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಪಾರ ಆಗ್ಬೇಕಿತ್ತು, ಕಡಿಮೆ ಆಗಿದೆ. ಏನ್ ಹೇಳ್ತೀರಿ ಸರ್ ಅಂತ? ಏನ್ ಹೇಳೋದೇನಿದೆ, ಸರೋದ್ರ ಬಹಳ ಉತ್ತಮ. ಇವೆಲ್ಲ ಗಂಟೆಲ್ಲ ಸರೋದ್ರ ಬಿಟ್ರೆ ಬಹಳ ಗ್ಯಾಸ್ ಸಿಕ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್. ಹೌದೌದು, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೆ ಮುಂದಕ್ಕೆ ಈ ಗ್ಯಾಸ್ಗಳಿಗೂ ತೊಂದರೆ ಆಗ್ತದೆ ಅಂತ ನಮ್ಮ ಒಂದಿದು. ಸಮಸ್ಯೆ ಬಗೆಹರಿದ್ರೆ ಬಹಳ ಒಳ್ಳೇದು ಅಂತ ಅನಿಸ್ತಾ ಇದೆ. ಸರ್ ನಮಸ್ತೆ. ಈಗ ಮಟನ್ ತೆಗೆದುಕೊಂಡು ಹೋಗ್ತಿದ್ರಿ, ಈಗ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಕೆಲವೊಂದು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಈಗ ಮನೆಯಲ್ಲಿ ಸಹ ಮಟನ್ ಮಾಡ್ತಿದ್ರೆ ಹೇಗೆ ಸರ್ ಅಂತ? ನಾವು ಮನೇಲಿ ಮಾಡ್ತಾ ಇದೀವಿ. ಮನೆಗೇನೋ ಓಕೆ, ಹೋಟೆಲ್ಗಳಲ್ಲಿ ಕಮರ್ಷಿಯಲಿ ಇಂಪಾರ್ಟೆಂಟ್. ಆದ್ರೆ ನಾವು ನೋಡಿದಾಗೆ ಇಲ್ಲಿ ಒಂದು 35-40 ವರ್ಷದಿಂದ ಬರ್ತಾ ಇದೀವಿ. ಇಷ್ಟು ದಿವಸ ಸಂಡೇ ಭಾನುವಾರ ದಿವಸ ಇವತ್ತೇ ನಾವು ನೋಡ್ತಾ ಇರೋದು ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ರು. ಹೋಟೆಲ್ನವರು ಮತ್ತೆ ಕಮರ್ಷಿಯಲ್ನವರು ಇಂಪಾರ್ಟೆಂಟ್, ಅವ್ರು ಯಾರು ಬರ್ತಾ ಇಲ್ಲ. ಆಮೇಲೆ ಇದು ಫಂಕ್ಷನ್ಗಳು ಇರ್ತವೆ, ಮದುವೆ ಮುಂಜಿ ಮಾಡಿದವರು ಅಂತವ್ರು ಬರ್ತಾ ಇಲ್ಲ, ಗ್ಯಾಸ್ಗಳು ಸಿಕ್ತಿಲ್ಲ ಅಂತೇಳಿ ಅವರು ಅದನ್ನ ಡೇಟ್ಗಳು ಮುಂದೆ ಹಾಕೊಂಡಿದ್ದಾರೆ. ಭಾನುವಾರ ಸರ್ ಸಾಕಷ್ಟು ಪ್ರಮಾಣದಲ್ಲಿ ಸಿಟಿ ಜನ ಎಲ್ಲ ಈ ಮಾಂಸದ ಅಂಗಡಿಗೆ ಹೋಗ್ತಾರೆ, ತನ್ನ ಬೇಕಾದ ರೀತಿಯಲ್ಲಿ ಊಟ ತಿಂಡಿ ಮಾಡ್ತಾರೆ. ಬಟ್ ಇವತ್ತು ಹೋಟೆಲ್ಗಳು ಬಂದಾಗಿದ್ದಾವೆ. ಅಲ್ಲ, ಹೋಟೆಲ್ಗಳು ಬಂದಾಗಿದೆ. ಜೊತೆಲಿ ಈ ಸಂಡೇ ಅನ್ನೋದು ಒಂದ್ ದಿವಸ ಸಿಗೋದಲ್ವರ, ಆ ದಿನನೇ ಈ ಜನಸಂಖ್ಯೆ ಕಮ್ಮಿ ಇದೆ ಅಂದ್ರೆ ಆಶ್ಚರ್ಯ ಆಗ್ತದೆ ನಮ್ಗೆ. ಬಟ್ ನಾವು ನೋಡಿದ ಮಟ್ಟಿಗೆ ಒಂದು 35-40 ವರ್ಷದಿಂದ ಫಸ್ಟ್ ಟೈಮ್ ನಾವು ಈ ಭಾನುವಾರ ದಿವಸ ಇಷ್ಟು ಕಡಿಮೆ ಸಂಖ್ಯೆ ನಾವು ನೋಡಿರೋದು. ಸಾಮಾನ್ಯವಾಗಿ ಇಲ್ಲಿ ಕ್ಯೂ ನಿಲ್ಬೇಕಾಗ್ತದೆ, ನಾವು 5 ಗಂಟೆಗೆ ಬರಬೇಕು ಅಂತದ್ದು ಈ ಮಟ್ಟದಲ್ಲಿ ಇದ್ರೆ ಯೋಚನೆ ಮಾಡೋ 30-35% ಕಮ್ಮಿ ಆಗಿದೆ ವ್ಯಾಪಾರಗಳು. ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್ ಅಂತ? ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್. ಕೇಳೋಷ್ಟು ದೊಡ್ಡವರಲ್ಲ ನಾವು, ಪರಿಸ್ಥಿತಿ ಅವರೇ ಅರಿವು ಮಾಡ್ಕೋಬೇಕು ಅದನ್ನ. ಯಾಕಂದ್ರೆ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಪಾರ ಆಗ್ತಿತ್ತು, ವ್ಯಾಪಾರ ಡಲ್ ಆಗಿದೆ. ಹೋಟೆಲ್ ಅವರು ಬಂದಿಲ್ಲ ತೆಗೆದುಕೊಂಡು ಹೋಗಕ್ಕೆ ಮಟನ್ ಚಿಕನ್. 20 ಕೆಜಿ ತೆಗೆದುಕೊಂಡು ಹೋಗ್ತಿರು, ಈಗ 5-6 ಕೆಜಿಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ ಬಂದ್ ಆಗಿದೆ. ಇದು ಇಷ್ಟಷ್ಟೇ ಅಲ್ಲ, ಅದರ ಜೊತೆಗೆ ಮಟನ್ ಚಿಕನ್ ವ್ಯಾಪಾರಕ್ಕೂ ಕೂಡ ಯುದ್ಧದ ಬಿಸಿ ಈಗ ತಟ್ಟಿದೆ. 20-25% ಮಾಂಸದ ವ್ಯಾಪಾರದಲ್ಲಿ ಕೋತ ಆಗಿದೆ. ಹೋಟೆಲ್ಗಳಿಂದ ಆರ್ಡರ್ ಸಿಗ್ತಾ ಇಲ್ಲ, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಹಳೆ ಬಾಕಿ ಕೂಡ ಈಗ ಪೇಮೆಂಟ್ ಆಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದು ಕಡೆ ತರಕಾರಿ ಮಾರೋರಿಗೆ ಸಂಕಷ್ಟ, ರೈತರಿಗೆ ಸಂಕಷ್ಟ, ಡ್ರೈ ಫ್ರೂಟ್ಸ್ ವ್ಯಾಪಾರಿಗಳಿಗೂ ಸಂಕಷ್ಟ, ಗಲ್ಫ್ಗೆ ರಫ್ತಾಗ್ತಾ ಇದ್ದಂತಹ ವಸ್ತುಗಳನ್ನ ಮಾಡ್ತಾ ಇದ್ದವರಿಗೂ ಸಂಕಷ್ಟ, ಕೊನೆಗೆ ಹೋಟೆಲ್ಗಳು ಬಂದಾಗುವಂತ ಪರಿಸ್ಥಿತಿ. ಈಗ ಮಟನ್ ಚಿಕನ್ ವ್ಯಾಪಾರಿಗಳಿಗೂ ಸಂಕಷ್ಟ. ಹಳೆ ಬಾಕಿ ಪಾವತಿ ಆಗ್ತಾ ಇಲ್ಲ, ಹೊಸ ಬಿಲ್ಗಳು ಬರ್ತಾ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ ಮಟನ್ ಶಾಪ್ ಮಾಲೀಕರು ಪಾಪಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದ್ ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ, ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು. ಯಾಕಂದ್ರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 ಕೆಜಿ ತೆಗೆದುಕೊಂಡು ಹೋಗೋರು ಚಿಕನ್ ಮಟನ್ ಇದೀಗ 8 ಕೆಜಿ 7 ಕೆಜಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ ಸರ್, ಎಷ್ಟು ಪರ್ಸೆಂಟ್ ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗ್ಗೆಯಿಂದ ಅದು ಕಡಿಮೆ ಇದೆ. ಹಿಂದೆ ಎಷ್ಟು ಪರ್ಸೆಂಟ್ ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ 10% ಏನು ವ್ಯಾಪಾರ ಆಗ್ತಾ ಇತ್ತು, ಅದ್ರಲ್ಲಿ 30% ಕಡಿಮೆ ಆಗಿದೆ. ಈಗ 15 ಕೆಜಿ ತೆಗೆದುಕೊಂಡು ಹೋಗೋರು ಈಗ 8-7 ಕೆಜಿ ಬಂದಿದ್ದಾರೆ. 8, 9, 7 ಕೆಲವರು ಇಲ್ವೇ ಇಲ್ಲ. ಈಗ ಯಾವ ಹೋಟೆಲ್ ಅವರು ಬರ್ತಿಲ್ವಾ ಹೇಗೆ ಸರ್ ಅಂತ? ಕೆಲವರು ಬರ್ತಾ ಇಲ್ಲ, ಕೆಲವರು ಈಗಿದ್ರಿಂದ ಈ ವಾರಗಳ ಮೇಲೆ ಡಿಪೆಂಡ್ ಆಗ್ತದೆ. ಮಾಂಸ ತಿನ್ನಲಿದ್ದು
ಶನಿವಾರ ಮತ್ತೆ ಗುರುವಾರ ಈಗ ಏನ್ ಮಾಡ್ತಾರೆ ಮಾಡೋದು ಭಾನುವಾರ ಬೇರೆ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಪಾರ ಆಗಬೇಕಿತ್ತು. ಆಗ್ಬೇಕಿತ್ತು ಕಡಿಮೆ ಆಗಿದೆ. ಏನ್ ಹೇಳ್ತೀರಿ ಸರ್ ಅಂತ? ಏನ್ ಹೇಳೋದೇನಿದೆ, ಸರೋದ್ರ ಬಹಳ ಉತ್ತಮ. ಇವೆಲ್ಲ ಈ ಗಂಟೆಲ್ಲ ಸರೋದ್ರ ಬಿಟ್ರೆ ಬಹಳ ಗ್ಯಾಸ್ ಸಿಕ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್. ಹೌದೌದು, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೆ ಮುಂದಕ್ಕೆ ಈ ಗ್ಯಾಸ್ಗಳಿಗೂ ತೊಂದರೆ ಆಗ್ತಾ ಅಂತ ನಮ್ಮ ಒಂದಿದು ಒಟ್ಟಿನ ಸಮಸ್ಯೆ ಬಗೆಹರಿದ್ರೆ ಬಹಳ ಒಳ್ಳೇದು ಅನ್ನೋ ಅನಿಸ್ತಾ ಇದೆ. ಸರ್ ನಮಸ್ತೆ. ಈಗ ಮಟನ್ ತೆಗೆದುಕೊಂಡು ಹೋಗ್ತಿದ್ರಿ, ಈಗ ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಕೆಲವೊಂದು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಈಗ ಮನೆಯಲ್ಲಿ ಸಹ ಮಟನ್ ಮಾಡ್ತಿದ್ರೆ ಹೇಗೆ ಸರ್ ಅಂತ? ನಾವು ಮನೇಲಿ ಮಾಡ್ತಾ ಇದೀವಿ. ಮನೆಗೇನೋ ಓಕೆ, ಹೋಟೆಲ್ಗಳಲ್ಲಿ ಕಮರ್ಷಿಯಲಿ ಇಂಪಾರ್ಟೆಂಟ್. ಆದ್ರೆ ನಾವು ನೋಡಿದಂಗೆ ಇಲ್ಲಿ ಒಂದು 35-40 ವರ್ಷದಿಂದ ಬರ್ತಾ ಇದೀವಿ. ಇಷ್ಟು ದಿವಸ ಸಂಡೇ ಭಾನುವಾರ ದಿವಸ ಇವತ್ತೇ ನಾವು ನೋಡ್ತಾ ಇರೋದು ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ರು. ಹೋಟೆಲ್ನವರು ಮತ್ತೆ ಕಮರ್ಷಿಯಲ್ನವರು ಇಂಪಾರ್ಟೆಂಟ್, ಅವ್ರು ಯಾರು ಬರ್ತಾ ಇಲ್ಲ. ಆಮೇಲೆ ಇದು ಫಂಕ್ಷನ್ಗಳು ಇರ್ತವೆ, ಮದುವೆ ಮುಂಜಿ ಮಾಡಿದವರು ಅಂತವ್ರು ಬರ್ತಾ ಇಲ್ಲ, ಗ್ಯಾಸ್ಗಳು ಸಿಗ್ತಿಲ್ಲ ಅಂತೇಳಿ ಅವರು ಅದನ್ನ ಡೇಟ್ಗಳು ಮುಂದೆ ಹಾಕೊಂಡಿದ್ದಾರೆ. ಭಾನುವಾರ ಸಹ ಸಾಕಷ್ಟು ಪ್ರಮಾಣದಲ್ಲಿ ಸಿಟಿ ಜನ ಎಲ್ಲ ಈ ಮಾಂಸದ ಅಂಗಡಿಗೆ ಹೋಗ್ತಾರೆ, ತನ್ನ ಬೇಕಾದ ರೀತಿಯಲ್ಲಿ ಊಟ ತಿಂಡಿ ಮಾಡ್ತಾರೆ. ಬಟ್ ಇವತ್ತು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಅಲ್ಲ, ಹೋಟೆಲ್ಗಳು ಬಂದಾಗಿದೆ. ಜೊತೆಲಿ ಈ ಸಂಡೇ ಅನ್ನೋದು ಒಂದ್ ದಿವಸ ಸಿಗೋದಲ್ವರ, ಆ ದಿನನೇ ಈ ಜನಸಂಖ್ಯೆ ಕಮ್ಮಿ ಇದೆ ಅಂದ್ರೆ ಆಶ್ಚರ್ಯ ಆಗ್ತದೆ ನಮ್ಗೆ. ಬಟ್ ನಾವು ನೋಡಿದ ಮಟ್ಟಿಗೆ ಒಂದು 35-40 ವರ್ಷದಿಂದ ಫಸ್ಟ್ ಟೈಮ್ ನಾವು ಈ ಭಾನುವಾರ ದಿವಸ ಇಷ್ಟು ಕಡಿಮೆ ಸಂಖ್ಯೆ ನಾವು ನೋಡಿರೋದು. ಸಾಮಾನ್ಯವಾಗಿ ಇಲ್ಲಿ ಕ್ಯೂ ನಿಲ್ಬೇಕಾಗ್ತದೆ, ನಾವು 5 ಗಂಟೆಗೆ ಬರಬೇಕು ಅಂತದ್ದು ಈ ಮಟ್ಟದಲ್ಲಿ ಇದ್ರೆ ಯೋಚನೆ ಮಾಡೋ 30-35% ಕಮ್ಮಿ ಆಗಿದೆ ವ್ಯಾಪಾರಗಳು. ಸರ್ಕಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ? ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ ಕೇಳೋಷ್ಟು ದೊಡ್ಡವರಲ್ಲ ನಾವು, ಪರಿಸ್ಥಿತಿ ಅವರೇ ಅರಿವು ಮಾಡ್ಕೋಬೇಕು ಅದನ್ನ. ಯಾಕಂದ್ರೆ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ವ್ಯಾಪಾರ ಆಗ್ತಿತ್ತು, ವ್ಯಾಪಾರ ಡಲ್ ಆಗಿದೆ. ಹೋಟೆಲ್ ಅವರು ಬಂದಿಲ್ಲ ತೆಗೆದುಕೊಂಡು ಹೋಗಕ್ಕೆ ಮಟನ್ ಚಿಕನ್. 20 ಕೆಜಿ ತೆಗೆದುಕೊಂಡು ಹೋಗ್ತಿದ್ರು, ಈಗ 5-6 ಕೆಜಿಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ